ಎಲ್ಲಾರಿದೆಯಾ? ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ನೀವು ಮಾಡ್ತೀವಿ ಅಂದ್ರೆ ಮಾಡಲ್ಲ, ನನಗೆ ಗೊತ್ತು. ಯಾಕೆಂದ್ರೆ ನಿಮ್ಮ ನೆಂಟು ಶಿವಸೇನೆಯವ್ರು ನೋಡೋಕ್ಕೆ ನೀವು ಮಹಾರಾಷ್ಟ್ರಕ್ಕೆ ಹೋಗಿದ್ರಿ, ಅವ್ರ ಮನೆಗೆ ಹೋಗಿದ್ರಿ, ಹಾರ ಹಾಕ್ಸ್ಕೊಂಡ್ರಿ, ನಿಮಗೂ ಅವ್ರಿಗೂ ನಂಟನ್ನು ಬೆಳೆಸ್ಕೊತಾ ಇದ್ದೀರಿ. ಇದು ಕನ್ನಡ ಚಳುವಳಿಯ ಇಡೀ ರಾಜ್ಯದ ಕನ್ನಡ ಪರ ಸಂಘಟನೆಗಳು ತೀವ್ರವಾಗಿ ಹೋರಾಟಕ್ಕೆ ಇಳಿತಾ ಇದ್ದೀವಿ. ಮುಂದಿನ ತಿಂಗಳು 15ನೇ ತಾರೀಕಿನೊಳಗಾಗಿ ಕನ್ನಡ ಪರ ಒಕ್ಕೂಟ ಬೆಳಗಾವಿ ಮುತ್ತಿಗೆ, ಕನ್ನಡ ಒಕ್ಕೂಟ ಬೆಳಗಾವಿ ಮುತ್ತಿಗೆ, ಬೆಳಗಾವಿ ನುಗ್ತೇವೆ. ಸುಮಾರು 1,000 ವಾಹನಗಳು ಇಡೀ ರಾಜ್ಯಾದ್ಯಂತ ಬೆಳಗಾವಿಗೆ ನುಗ್ತೇವೆ. MES ಹೋಗಲೇಬೇಕು, ನಿರ್ಣಯ ಮಾಡಲೇಬೇಕು. ಅದಕ್ಕಾಗಿ ಇವತ್ತು ನಾವು ಈ ಮೈಸೂರು ಬೆಳಗಾವಿಗೂ 700 ಕಿಲೋಮೀಟ್ರು, ಇದು ಈ ಕಡೆ ಗಡಿ, ಅದು ಆ ಕಡೆ ಗಡಿ. ಆದ್ದರಿಂದ ಮೈಸೂರಿನಿಂದಲೂ ನಿಮಗೆ ಇಡೀ ರಾಜ್ಯದ ಬೆಂಬಲ ನೀಡೋದಕ್ಕೆ ಇಲ್ಲಿ ಈಡ್ಗಾಯಿ ಹೊಡೆಯುವ ಮೂಲಕ ಬೆಳಗಾವಿ ಮಹಾನಗರ ಪಾಲಿಕೆಯ ದುರಂತವನ್ನು, ದುರಹಂಕಾರವನ್ನು ಖಂಡಿಸೋದಕ್ಕೆ ನಾವು ಕನ್ನಡ ಚಳವಳಿ ಪಕ್ಷ ಈಗ ತೀರ್ಮಾನವನ್ನು ಮಾಡಿದ್ದೇವೆ. ಎಲ್ಲಾರಿದೆಯಾ? ಸಿದ್ದರಾಮಯ್ಯನವ್ರ ಕಾಲದಲ್ಲೂ ಮಾಡಲಿಲ್ಲ. ಡಿ ಕೆ ಶಿವಕುಮಾರ್ ನೀವು ಮಾಡ್ತೀವಿ ಅಂದ್ರೆ ಮಾಡಲ್ಲ, ನನಗೆ ಗೊತ್ತು. ಯಾಕೆಂದ್ರೆ ನಿಮ್ಮ ನೆಂಟು ಶಿವಸೇನೆಯವ್ರು ನೋಡೋಕ್ಕೆ ನೀವು ಮಹಾರಾಷ್ಟ್ರಕ್ಕೆ ಹೋಗಿದ್ರಿ, ಅವ್ರ ಮನೆಗೆ ಹೋಗಿದ್ರಿ, ಹಾರ ಹಾಕ್ಸ್ಕೊಂಡ್ರಿ, ನಿಮಗೂ ಅವ್ರಿಗೂ ನಂಟನ್ನು ಬೆಳೆಸ್ಕೊತಾ ಇದ್ದೀರಿ. ಇದು ಕನ್ನಡ ಚಳುವಳಿಯ ಇಡೀ ರಾಜ್ಯದ ಕನ್ನಡ ಪರ ಸಂಘಟನೆಗಳು ತೀವ್ರವಾಗಿ ಹೋರಾಟಕ್ಕೆ ಇಳಿತಾ ಇದ್ದೀವಿ. ಮುಂದಿನ ತಿಂಗಳು 15ನೇ ತಾರೀಕಿನೊಳಗಾಗಿ ಕನ್ನಡ ಪರ ಒಕ್ಕೂಟ ಬೆಳಗಾವಿ ಮುತ್ತಿಗೆ, ಕನ್ನಡ ಒಕ್ಕೂಟ ಬೆಳಗಾವಿ ಮುತ್ತಿಗೆ, ಬೆಳಗಾವಿ ನುಗ್ತೇವೆ. ಸುಮಾರು 1,000 ವಾಹನಗಳು ಇಡೀ ರಾಜ್ಯಾದ್ಯಂತ ಬೆಳಗಾವಿಗೆ ನುಗ್ತೇವೆ. MES ಹೋಗಲೇಬೇಕು, ನಿರ್ಣಯ ಮಾಡಲೇಬೇಕು. ಅದಕ್ಕಾಗಿ ಇವತ್ತು ನಾವು ಈ ಮೈಸೂರು ಬೆಳಗಾವಿಗೂ 700 ಕಿಲೋಮೀಟ್ರು, ಇದು ಈ ಕಡೆ ಗಡಿ, ಅದು ಆ ಕಡೆ ಗಡಿ. ಆದ್ದರಿಂದ ಮೈಸೂರಿನಿಂದಲೂ ನಿಮಗೆ ಇಡೀ ರಾಜ್ಯದ ಬೆಂಬಲ ನೀಡೋದಕ್ಕೆ ಇಲ್ಲಿ ಈಡ್ಗಾಯಿ ಹೊಡೆಯುವ ಮೂಲಕ ಬೆಳಗಾವಿ ಮಹಾನಗರ ಪಾಲಿಕೆಯ ದುರಂತವನ್ನು, ದುರಹಂಕಾರವನ್ನು ಖಂಡಿಸೋದಕ್ಕೆ ನಾವು ಕನ್ನಡ ಚಳವಳಿ ಪಕ್ಷ ಈಗ ತೀರ್ಮಾನವನ್ನು ಮಾಡಿದ್ದೇವೆ.